ವೋಟ್ ಚೋರಿ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ. ನಾಗಮಂಗಲ ತಾಲೂಕು ಕಚೇರಿ ಆವರಣದಲ್ಲಿ ಮತಗಳ್ಳತನ ವಿರೋಧಿಸಿ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸಹಿ ಸಂಗ್ರಹ ಅಭಿಯಾನ ನಡೆಸಿತು. ನಾಗಮಂಗಲ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ಜೆ ರಾಜೇಶ್, ಯುವ ಘಟಕದ ನಾಯಕ ಶರತ್ ರಾಮಣ್ಣ, ಕಾಂಗ್ರೆಸ್ ಮುಖಂಡರು ಅಭಿಯಾನಕ್ಕೆ ಚಾಲನೆ ನೀಡಿದರು. ರಾಜೇಶ್ ಮಾತನಾಡಿ, ಇಡೀ ಭಾರತದಲ್ಲಿ ಬಿಜೆಪಿ ನಕಲು ಮತಗಳನ್ನು ಸೃಷ್ಟಿಸಿ ಗೆಲ್ಲುತ್ತಿದ್ದಾರೆ. ಇದನ್ನು ಪತ್ತೆ ಹಚ್ಚಿರುವ ಲೋಕಸಭೆ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗದ ವಿರುದ್ಧ ಹೋರಾಟ ನಡೆಸುತ್ತಿದ್ದಾರೆ. ಬಿಜೆಪಿಯವರು ನಾಗರಿಕರ ಹಕ್ಕು ಕಸಿಯುವ ಕೆಲಸ ಮಾಡುತ್ತಿದೆ. ಆದ್ದರಿಂದ ಮತಗಳ್ಳತನ ನಡೆಯುವ ನಿಟ್ಟಿನಲ್ಲಿ ಹಳ್ಳಿಗಳಲ್ಲಿ ಮತಜಾಗೃತಿ ಅಭಿಯಾನವನ್ನು ನಾವು ಮಾಡುತ್ತೇವೆ. ಬಿಜೆಪಿ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳದೆ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆಂದು ಆರೋಪಿಸಿದರು. ಶರತ್ ರಾಮಣ್ಣ ಮಾತನಾಡಿ, ಒಂದೇ ಹೆಸರಿನಲ್ಲಿ ಹಲವು ಮತಗಳನ್ನು ಸೃಷ್ಟಿ ಮಾಡಿಕೊಂಡು ಇಂದು ನರೇಂದ್ರ ಮೋದಿ ಅವರು ಪ್ರಜಾಪ್ರಭುತ್ವದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಂಡಿದೆ. ಇಂತಹ ಮತಚೋರಿ ಮಾಡಿರುವುದನ್ನು ಪತ್ತೆ ಹಚ್ಚಿರುವ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೇಶಾದ್ಯಂತ ಹೋರಾಟವನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತಿದೆ. ಅವರ ನೇತೃತ್ವದಲ್ಲಿ ಇಡೀ ಭಾರತ ದೇಶದಲ್ಲಿ ಓಟು ಕದ್ದಾಲಿಕೆಯನ್ನ ಮಾಡ್ತಾ ಇರುವಂತಹ ಬಿಜೆಪಿ ಸರ್ಕಾರದ ವಿರುದ್ಧ ನಾವು ಜನಜಾಗೃತಿಯನ್ನು ಹಳ್ಳಿಗೂ ಮುಟ್ಟಿಸ್ತಾ ಇದ್ದೀವಿ. ಯಾಕೆಂದರೆ ಒಂದು ಮನೆಯಲ್ಲಿ ಅವರಿಗೆ ಇಷ್ಟ ಬಂದಂಥ ಓಟ್ಗಳನ್ನು ಜಾಸ್ತಿ ಮಾಡಿಕೊಂಡು ಗೆಲ್ಲುವ ರೂಟನ್ನು ಮಾಡ್ಕೊತಾ ಇದ್ದಾರೆ. ಆ ಕಾರಣಕ್ಕಾಗಿ ಪ್ರತಿ ಹಳ್ಳಿಯಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ ಇಡೀ ಭಾರತ ದೇಶದಲ್ಲಿ ಈ ಒಂದು ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಈ ಕಾರ್ಯಕ್ರಮ ಹಳ್ಳಿಗೂ ಮುಟ್ಟಬೇಕು. ಕಳ್ಳತನ ಆಗುವಂಥ ಓಟನ್ನು ನಾವು ತಡೆಗಟ್ಟಬೇಕು. ಪ್ರತಿ ಹಕ್ಕನ್ನು, ನಾಗರಿಕನ ಪ್ರತಿ ಹಕ್ಕನ್ನು ಕಸಿಯುವಂಥ ಕೆಲಸವನ್ನು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಜನತಾದಳವು ಸುಧಾ ಸೇರಿಕೊಂಡು ಈ ಒಂದು ಬಿಜೆಪಿಯ ಜೊತೆಯಲ್ಲಿ ಸೇರಿಕೊಂಡು ಓಟು ಕದ್ದಾಲಿಕೆಯನ್ನು ಮಾಡಿದ್ರೆ ಅದರ ವಿರುದ್ಧ ನಾವು ಪ್ರತಿಯೊಬ್ಬ ನಾಗರಿಕನು ಹೋರಾಟವನ್ನು ಮಾಡಬೇಕಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಅಂದರೆ ಬಿಜೆಪಿಯನ್ನು ತೊಲಗಿಸಬೇಕಾಗಿದೆ ಈ ದೇಶದಿಂದ. ನಾವು ಮತ್ತೆ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಬೇಕು. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ಸನ್ನು ಮತ್ತು ಖರ್ಗೆಯವರ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸಿದ್ದರಾಮಯ್ಯವರ ಸರ್ಕಾರ ತುಂಬ ಕರ್ನಾಟಕದಲ್ಲಿ ಚೆನ್ನಾಗಿ ನಡೆಸ್ತಾ ಇದೆ. ಆ ಒಂದು ಕಾರಣಕ್ಕೆ ನಾವು ಪ್ರಧಾನಮಂತ್ರಿ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ನಡೀತಿರ್ತಕ್ಕಂಥ ವೋಟ್ ಚೋರಿ ಬಗ್ಗೆ ಕಾಂಗ್ರೆಸ್ ಪಾರ್ಟಿಯಿಂದ ಅದನ್ನು ಪತ್ತೆ ಹಚ್ಚಿ ಒಂದು ಅಭಿಯಾನನ ಮಾಡ್ತಾ ಇದ್ದೀವಿ. ಇವತ್ತು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಈ ವೋಟ್ ಚೋರಿ ಆಗಿರ್ತಕ್ಕಂಥದ್ದನ್ನು ನಾವು ಪತ್ತೆ ಮಾಡಿದ್ದೀವಿ. ಒಂದು ಮನೆಯಲ್ಲಿ, ಒಂದು ಬೂತಲ್ಲಿ ಒಂದೊಂದು ಮನೆಗೆ 3 ಓಟು, ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮನೇಲಿ ಒಂದು ಓಟು, ಅದೇ ಓಟು ಬೇರೆ ಪಕ್ಕದ ಮನೇಲಿ ಇರ್ತದೆ. ಇನ್ನೊಂದು ಮನೇಲಿ ಪಕ್ಕದ ಬೀದಿಲಿ ಅದೇ ಓಟ್ ಇರ್ತದೆ. ಆ ಥರ ಒಂದು ಬೂತಲ್ಲಿ 4 ಓಟು, 3 ಓಟು ಸೇರಿಸಿ ಆ ಥರ ಅದೇ ಓಟು ಪಕ್ಕದ ಬೂತ್ಗಳಲ್ಲಿ ಸೇರಿಸಿ ಓಟ್ನ ಕದ್ದು ಇವರು ಇವತ್ತು ದೇಶದ ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ಅಂತೇಳಿ, ಪ್ರಜಾಪ್ರಭುತ್ವದ ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ಅಂತೇಳಿ ಕಾಂಗ್ರೆಸ್ ಪಾರ್ಟಿ ಇವತ್ತು ಆರೋಪಿಸ್ತಾ ಇದೆ. ಆ ರಾಹುಲ್ ಗಾಂಧಿಯವರ ಆರೋಪದ ಪರವಾಗಿ ನಾವೆಲ್ಲ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಪಾರ್ಟಿ ಮುಖಂಡರುಗಳು ಇವತ್ತು ನಾಗಮಂಗಲದಲ್ಲಿ ಒಂದು ಅಭಿಯಾನ ಮಾಡಬೇಕು ಅಂತೇಳಿ ಇವತ್ತು ಇಲ್ಲಿ ಸೇರ್ಕೊಂಡಿದ್ದೀವಿ. ದೇಶದ ಜನತೆಗೆ ಈ ವಿಚಾರ ಅರ್ಥ ಆಗಬೇಕು. ದಯಮಾಡಿ ಅಭಿಯಾನದಲ್ಲಿ ಹನುಮಂತ, ವಸಂತಮಣಿ, ನಟರಾಜ್, ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ತರುಣ್ ಕುಮಾರ್, ಚಾಮುಂಡಿ ನ್ಯೂಸ್, ಮಂಡ್ಯ ಜಿಲ್ಲೆ.